ಮಾಲೀಕನಿಂದ ಹೆಡ್ ಕುಕ್ ಕಗ್ಗೊಲೆಯಾಗಿದೆ. ಸಾಲದಕ್ಕೆ ತನ್ನ ಕಾರ್ನಲ್ಲಿ ಶವವನ್ನು ಸಾಗಿಸೋದಕ್ಕೆ ಮಾಲೀಕ ಪ್ರಯತ್ನವನ್ನ ನಡೆಸಿದ್ದು ಆ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೋಟೆಲ್ ಮಾಲೀಕ ಹೆಡ್ ಕುಕ್ನ ಕೊಗ್ಗೊಲೆ ಮಾಡಿ ನಂತರ ಕಾರ್ನಲ್ಲಿ ಮೃತದೇಹವನ್ನು ಸಾಗಿಸುವ ವೇಳೆಯಲ್ಲಿ ಸಿಕ್ಕಿಬಿದ್ದಿರುವಂತಹ ಪ್ರಕರಣ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ನಡೆದಿದೆ. ಬಿಹಾರ ಮೂಲದ ಟಿಂಕು ಶರ್ಮಾ 28 ವರ್ಷ ಕೊಲೆಯಾದವರು. ಸ್ನೂಕರ್ ಸ್ಟಿಕ್ನಿಂದ ಹೊಡೆದು ಅವರನ್ನ ಕೊಲ್ಲಲಾಗಿದೆ. ಹೋಟೆಲ್ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಮಾತುಕತೆಗಳು ಜಗಳ ಆಗಿದೆ. ಅನಂತರದಲ್ಲಿ ಅವ್ರನ್ನ ಹೊಡೆದು ಸಾಯಿಸಲಾಗಿದೆ ಅನ್ನೋದು ಗೊತ್ತಾಗಿದ್ದು ಆರೋಪಿ ಹೋಟೆಲ್ ಮಾಲೀಕ ಇಮ್ರಾನ್ ಬಂಧನವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸಾಗರದ ಶಿವಮೊಗ್ಗ ರಸ್ತೆಯಲ್ಲಿರುವಂತಹ ರೂಫ್ ಟಾಪ್ ಕೆಫೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಹೆಡ್ ಕುಕ್ ಸಾವನ್ನಪ್ಪಿರುವಂತಹ ಟಿಂಕು ಶರ್ಮಾ 28 ವರ್ಷ. ಹಣಕಾಸಿನ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಅದೇ ಈ ಕೊಲೆಗೆ ಕಾರಣ ಅಂತ ಮತ್ತು ಸ್ನೂಕರ್ ಸ್ಟಿಕ್ಕನ್ನು ಈ ಕೊಲೆಗೆ ಬಳಕೆ ಮಾಡಿದ್ದಾನೆ ಮಾಲೀಕ. ಸಾವಿನ ನಂತರದಲ್ಲಿ ಮೃತದೇಹವನ್ನು ಎಲ್ಲೋ ಕೊಂಡೊಯ್ದು ಬಿಸಾಕಿ ಬರುವಂತಹ ಪ್ಲಾನ್ ಇತ್ತು ಅಂತ ಕಾಣಿಸುತ್ತೆ. ಬಟ್ ಅದೇ ವೇಳೆಯಲ್ಲಿ ಆತ ಸಿಕ್ಕಿಬಿದ್ದಿದ್ದಾನೆ. ಕಾರ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಮಹಜರು ಕಾರ್ಯವನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಆ ಮಾಲೀಕನನ್ನು ಅರೆಸ್ಟ್ ಮಾಡಿ ಮುಂದುವರೆದಂತಹ ತನಿಖೆಯನ್ನು ಮುಂದುವರಿಸಿದ್ದಾರೆ. ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಮಾತನಾಡಿ ಬಗೆಹರಿಸ್ಕೊಳ್ಬಹುದು. ಆದರೆ ಬಗೆಹರಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಒಂದು ಕಂಪ್ಲೇಂಟ್ ಆದರೂ ಕೊಡಬಹುದಿತ್ತು. ಆದರೆ ಈ ರೀತಿ ಸಾವಿನಲ್ಲಿ ಅಂತ್ಯ ಆಗಬೇಕಾದಂತಹ ಪ್ರಕರಣ ಇದಾಗಿತ್ತಾ ಅನ್ನುವಂತಹ ಪ್ರಶ್ನೆ. ಮಾತಿಗೆ ಮಾತು ತೀವ್ರತರವಾಗಿ ಆಗಿದೆ. ಟಿಂಕು ಶರ್ಮನನ್ನು ಕೊಲ್ಲಬೇಕು ಅನ್ನುವಂತಹ ಉದ್ದೇಶದಲ್ಲಿ ಆ ಸ್ನೂಕರ್ ಸ್ಟಿಕ್ನಿಂದ ಹೊಡೆದ್ರು ಅಥವಾ ಆ ಸಂದರ್ಭದಲ್ಲಿ ಆ ಪ್ರಾಣ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇದಾದ ನಂತರದಲ್ಲೂ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಳ್ಳಾರದೆ ಅದನ್ನು ಕೈ ತಳ್ಕೊಳ್ಳೋ ಸಲುವಾಗಿ ಕಾರ್ನಲ್ಲಿ ಶವವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಸದ್ಯ ಸಿಕ್ಕಿಬಿದ್ದಿರ್ತಕ್ಕಂತಹ ಆರೋಪಿಯನ್ನು ಬಂಧನಕ್ಕೆ ಒಳಪಡಿಸಿದ್ದು ವಿಚಾರಣೆಯನ್ನು ಮುಂದುವರಿಸಲಾಗಿದೆ. ಕಾರ್ನಲ್ಲಿ ಆ ಬಾಡಿಯನ್ನು ಇಟ್ಟಿದ್ದರಿಂದಾಗಿ ಫಿಂಗರ್ ಪ್ರಿಂಟ್ಸ್, ರಕ್ತದ ಕಲೆ ಇದೆಲ್ಲವನ್ನು ಕೂಡ ಮಹಜರು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಈ ಪ್ರಕರಣ ಹೇಗಾಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿಬಿದ್ದಿರುವಂತಹ ಆರೋಪಿ ಏನು ಹೇಳ್ತಾನೆ? ಹೌದು ದಿವ್ಯಾ, ಮುಖ್ಯವಾಗಿ ಶಿವಮೊಗ್ಗದ ಸಾಗರ ನಗರದಲ್ಲಿ ಒಂದು ಕೊಲೆ ಘಟನೆ ನಡೆದಿರುವಂಥದ್ದು. ಮುಖ್ಯವಾಗಿ ಹೋಟೆಲ್ ಮಾಲೀಕ ಹೋಟೆಲ್ನ ಹೆಡ್ ಕುಕ್ನನ್ನೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಬಿಹಾರ ಮೂಲದ ಟಿಂಕು ಶರ್ಮನನ್ನ ಸಾಗರ ನೆಹರು ನಗರದ ನಿವಾಸಿ ಇಮ್ರಾನ್ ಕೊಲೆ ಮಾಡಿರುವಂತಹ ಆರೋಪಿ. ಇವರ ನಡುವೆ ಹೋಟೆಲ್ನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ವ್ಯವಹಾರಗಳಿದ್ವು. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಟಿಂಕು ಶರ್ಮನ ವಿರುದ್ಧ ಹಣವನ್ನ ಕದ್ದ ಆರೋಪವನ್ನ ಕೂಡ ಈಗ ಆರೋಪಿ ಇಮ್ರಾನ್ ಕೂಡ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಹೋಟೆಲ್ ಬಿಸ್ನೆಸ್ ಅಲ್ಲಿ ಒಂದಷ್ಟು ಸಮಸ್ಯೆ ಆಗಿತ್ತು. ವ್ಯವಹಾರ ಕೂಡ ಆಗ್ತಾ ಇರಲಿಲ್ಲ. ಜೊತೆಗೆ ಹೋಟೆಲ್ನಲ್ಲಿ ಏನು ವ್ಯವಹಾರ ಆಗ್ತಿತ್ತು, ಜೊತೆಗೆ ಪಕ್ಕದ ಹೋಟೆಲ್ ಜೊತೆ ಕೂಡ ಟಿಂಕು ಶರ್ಮಾ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದಿದಾನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಹೋಟೆಲ್ನಲ್ಲಿ ಹಣವನ್ನ ನೀನು ಕದ್ದಿದೆಯನ್ನೋ ಆರೋಪವನ್ನ ಮಾಡಿ ಕಳೆದ ಕೆಲವು ದಿನದಿಂದ ಕೂಡ ಟಿಂಕು ಶರ್ಮಾ ಮತ್ತು ಏನು ಹೋಟೆಲ್ನ ಮಾಲೀಕ ಇಮ್ರಾನ್ ನಡುವೆ ಗಲಾಟೆ ಆಗ್ತಿತ್ತು. ಈ ಕಾರಣಕ್ಕಾಗಿ ನಿನ್ನೆ ರಾತ್ರಿ ಆ ಒಂದು ಗಲಾಟೆ ತಾರಕಕ್ಕೆ ಹೋಗಿರುವಂಥದ್ದು. ಈ ಸಂದರ್ಭದಲ್ಲಿ ಸ್ನೂಕರ್ ಸ್ಟಿಕ್ ಅನ್ನು ಬಳಸಿ ಆತನ ಮೇಲೆ ಏನು ಟಿಂಕು ಶರ್ಮನ ಮೇಲೆ ಇಮ್ರಾನ್ ಹಲ್ಲೆಯನ್ನ ಮಾಡ್ತಾನೆ. ಆತ ಸ್ಥಳದಲ್ಲೇ ಅಂದ್ರೆ ಆಯಕಟ್ಟಿನ ಜಾಗಕ್ಕೆ ಹೊಡೆತ ಬಿದ್ದ ಪರಿಣಾಮ ಇಮ್ರಾನ್ ಹೊಡೆತದಿಂದಾಗಿ ಟಿಂಕು ಶರ್ಮಾ ಸ್ಥಳದಲ್ಲೇ ಸಾವನ್ನಪ್ಪುವಂಥದ್ದು. ಆ ನಂತರದಲ್ಲಿ ಆತನ ಶವವನ್ನ ಸಾಗಿಸಲಿಕ್ಕೆ ಹೋಟೆಲ್ ಮಾಲೀಕ ಇಮ್ರಾನ್ ಪ್ರಯತ್ನವನ್ನ ಮಾಡ್ತಾನೆ. ಆ ಒಂದು ಮಾಹಿತಿ ಪೊಲೀಸರಿಗೆ ಕೂಡ ತಿಳಿಯುವಂಥದ್ದು. ನಂತರ ಆತನನ್ನ ಪೊಲೀಸರು ಏನು ಕಾರಿನಲ್ಲಿ ಹಣವನ್ನ ಸಾಗಿಸುವಂತ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಯಾವ ಹೋಟೆಲ್ನ ಮುಂಭಾಗದಲ್ಲಿ ಅಂದ್ರೆ ಏನು ಸಾಗರ ನಗರದ ರೂಫ್ ಟಾಪ್ ಹೋಟೆಲ್ ಬಳಿ ಏನು ಘಟನೆ ನಡೆದಿತ್ತು ಅಲ್ಲಿಗೆ ಆತನ ಕರ್ಕೊಂಡು ಬಂದು ಈಗಾಗಲೇ ಸ್ಥಳ ಮಾಜರನ್ನ ಕೂಡ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಶಿವಮೊಗ್ಗ SP ಬಿ ನಿಖಿಲ್ ಇರ್ಬೋದು, ಜೊತೆಗೆ ಸೋಕೋ ಟೀಮ್ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದೆ. ಜೊತೆಗೆ ಆ ಒಂದು ಘಟನಾ ಸ್ಥಳದಲ್ಲಿ ಅಗತ್ಯ ಮಾಹಿತಿಯನ್ನ ಕಲೆ ಹಾಕೋ ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಸಾಗರ ಟೌನ್ ಏನು ಸ್ಟೇಷನ್ ನಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಾಗ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಯಾವ ವಿಚಾರಕ್ಕಾಗಿ ಗಲಾಟೆ ಆಯಿತು, ಏನೆಲ್ಲ ಸಮಸ್ಯೆಗಳಿತ್ತು, ಆ ಒಂದು ನಿಟ್ಟಿನಲ್ಲಿ ಕೂಡ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತನಿಖೆಯನ್ನ ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನವೀನ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.